ಮದುವೆಯಾಗಿ 5 ವರ್ಷ ಆದರೂ ನಿನಗೆ ಮಕ್ಕಳಿಲ್ಲ. ಅದರಲ್ಲೇ ತಿಳಿಯುತ್ತದೆ ನೀನು ಕೆಲಸಕ್ಕೆ ಬರದೆ ಇರುವವನು ಅಂತ. ನಿನ್ನಂಥವನನ್ನು ನಂಬಿಕೊಂಡರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ಅಂತ ನನ್ನ ಪ್ರೇಯಸಿ ಇಂದು ಮೆಸೇಜ್ ಮಾಡಿದ್ದಾಳೆ. ನಾನು ಅವಳನ್ನು ತುಂಬ ಪ್ರೀತಿಸಿದೆ. ಅವಳಿಗಾಗಿ ತುಂಬ ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೇನೆ. ಆದರೆ ಒಂದು ಮುತ್ತು ಕೇಳಿದಳು, ನಾನು ಕೊಡಲು ಒಪ್ಪಲಿಲ್ಲ. ಆದ್ದರಿಂದ ಈ ರೀತಿ ಮಾತನ್ನು ಆಡುತ್ತಿದ್ದಾಳೆ. ಅವಳ ಮಾತನ್ನು ನಾನು ತಪ್ಪು ಮಾಡಬೇಕು. ಅದಕ್ಕಾಗಿ ವರ್ಷ ಮುಗಿಯುವುದರ ಒಳಗೆ ನನ್ನ ಹೆಂಡತಿಯನ್ನು ಬಸುರಿ ಮಾಡಬೇಕು ಅಂತ ಮನೆಗೆ ಬಂದೆ. ನನ್ನ ಹೆಂಡತಿ ನೆಮ್ಮದಿಯಾಗಿ ಮಲಗಿದ್ದಳು. ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗಿತ್ತು. ಅವಳ ಬಳಿ ಹೋಗಿ ಅವಳಿಗೆ ಮುತ್ತು ಕೊಡಲು ಆರಂಭಿಸಿದೆ. ನಂತರ ಅವಳ ಒಂದೊಂದೇ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದೆ. ಮುಂದೆ ನನ್ನ ಹೆಸರು ಶ್ರೀಧರ್. ನನ್ನ ಅಪ್ಪ ಅಮ್ಮ ರೈತರು. ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡು ಇದ್ದಾರೆ. ನಾನು ಮತ್ತು ಅಣ್ಣ ಓದಲು ಸಿಟಿಗೆ ಬಂದೆವು. ಮತ್ತೆ ಇಲ್ಲಿಂದ ಅಣ್ಣನಿಗೆ ಒಳ್ಳೆ ಕೆಲಸ ಸಿಕ್ಕಿತು. ನಾವು ಅಲ್ಲಿಗೆ ಹೋಗಿಲ್ಲ. ವರ್ಷಕ್ಕೆ 1 ಅಥವಾ 2 ಬಾರಿ ಹೋಗುತ್ತೇವೆ. ಉಳಿದ ಸಮಯವನ್ನು ಇಲ್ಲೇ ನಾವು ಕಳೆಯುವುದು. ನಮ್ಮ ಬದುಕು ಒಂದು ರೀತಿ ಸುಂದರವಾಗಿತ್ತು. ನಾನು ಮತ್ತು ಅಣ್ಣ ನಾವು ಸಂಪಾದನೆ ಮಾಡಿದ್ದರಲ್ಲಿ ಸ್ವಲ್ಪ ದುಡ್ಡನ್ನು ಅಪ್ಪ ಅಮ್ಮನಿಗೆ ಕಳಿಸುತ್ತೇವೆ. ಅವರು ನಮಗೆ ಬೇಡ, ನೀವು ಚೆನ್ನಾಗಿರಿ ಅಂತ ಹೇಳಲು ಆರಂಭಿಸಿದರು. ಅವರಿಗೂ ಕೂಡ ವ್ಯವಸಾಯದಲ್ಲಿ ಚೆನ್ನಾಗಿ ಫಸಲು ಬರುತ್ತಿತ್ತು. ಈಗ ನಾನು ಮತ್ತು ಅಣ್ಣ ದುಡ್ಡನ್ನು ಕೂಡಿ ಹಾಕಿ ಒಂದು ಹೊಸ ಮನೆಯನ್ನು ಬೆಂಗಳೂರಿನಲ್ಲಿ ತೆಗೆದುಕೊಂಡೆವು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು. ಇದರಿಂದ ಊರಿನವರೆಲ್ಲ ಹೊಟ್ಟೆ ಉರಿ ಪಟ್ಟರು. ಇಷ್ಟು ಚಿಕ್ಕ ವಯಸ್ಸಿಗೆ ಬೆಂಗಳೂರಿನಲ್ಲಿ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಪ್ಪ ಅಮ್ಮ ಕೂಡ ಚೆನ್ನಾಗಿ ಸಂಪಾದನೆ ಮಾಡುತ್ತಾರೆ ಅಂತ ಪ್ರತಿಯೊಬ್ಬರು ಅವರನ್ನು ಹೊಗಳಲು ಆರಂಭಿಸಿದರು. ಆದರೆ ಈ ಖುಷಿ ತುಂಬ ದಿನ ಇರಲಿಲ್ಲ. ಏಕೆಂದರೆ ಅಣ್ಣನಿಗೆ ಮದುವೆಗೆ ಹೆಣ್ಣನ್ನು ಹುಡುಕುತ್ತಿದ್ದಾರೆ. ಇನ್ನು ಅತ್ತಿಗೆ ಬಂದ ಮೇಲೆ ಹೇಗಿರುತ್ತಾರೋ ಅಂತ ಮನಸ್ಸು ಭಯದಿಂದ ಬಡಿದುಕೊಳ್ಳುತ್ತಿತ್ತು. ಆದರೆ ಅವರು ಹೇಗೆ ಇದ್ದರು, ನಾನು ಅವರ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಪರವಾಗಿಲ್ಲ, ನಾನು ಜಗಳ ಆಡಬಾರದು. ನಾನೇ ಸುಮ್ಮನಿದ್ದು ಬಿಟ್ಟರೆ ಅವರೆಲ್ಲ ನನ್ನ ಜೊತೆ ಏನು ಮಾಡುತ್ತಾರೆ? ಈ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಮನೆಗೆ ತುಂಬ ಲೋನನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ತೀರಿಸಲೇಬೇಕು. ಈ ರೀತಿಯ 10 ಹಲವು ಯೋಚನೆಗಳ ಮಧ್ಯೆ ಮನೆ ಕಡೆ ನಡೆದೆ. ಮನೆಗೆ ಹೋದ ತಕ್ಷಣ ನನಗೆ ಒಂದು ಆಶ್ಚರ್ಯ ಕಾದಿತ್ತು. ನನ್ನ ಅತ್ತೆಯ ಮಗಳು ಕಾಂಚನಾಳನ್ನು ಅಣ್ಣ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದ. ಸಂಬಂಧಗಳ ಸಹವಾಸ ಬೇಡ ಅಂತ ಎಷ್ಟು ಅಣ್ಣನಿಗೆ ಹೇಳಿದರೂ ಕೂಡ ಅಪ್ಪ ಅಮ್ಮ ಹೇಳಿದರೂ ಒಪ್ಪಿಲ್ಲ. ಅತ್ತೆ ಅಣ್ಣನನ್ನು ಮರಳು ಮಾಡಿ ಮದುವೆಗೆ ಒಪ್ಪಿಸಿದ್ದಾರೆ. ಏಕೆಂದರೆ ಅಣ್ಣ ನೋಡಲು ತುಂಬ ಸುಂದರವಾಗಿದ್ದಾನೆ. ಅತ್ತಿಗೆ ಆಗುವವಳು ಅಷ್ಟೊಂದು ಸುಂದರವಾಗಿಲ್ಲವಾದರೂ ಮೀಡಿಯಂ ಆದರೂ ಇರಬೇಕು. ಆದರೆ ಅತ್ತೆಯ ಮಗಳು ಸ್ವಲ್ಪವೂ ಕೂಡ ಚೆನ್ನಾಗಿಲ್ಲ. ಈಗ ನನ್ನ ಎದೆಬಡಿತ ಜಾಸ್ತಿ ಆಯಿತು. ಅಷ್ಟಲ್ಲದೆ ಅವರುಗಳ ಬುದ್ಧಿಗಳು ಕೂಡ ಸರಿಯಿಲ್ಲ. ಎಲ್ಲಿ ನಮ್ಮ ಮನೆಯನ್ನು ಒಡೆಯುತ್ತಾರೋ ಅನ್ನುವ ಭಯದಿಂದ ನಾನು ಜೀವಿಸಲು ಆರಂಭಿಸಿದೆ. ಅಣ್ಣ ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳಿಲ್ಲ. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ದಾರಿ ಕಾಣದಾಗಿದೆ. ಇಂದು ರಾತ್ರಿ ನನ್ನ ಕೈಯಲ್ಲಿ ತಡೆಯಲಾರದೆ ಅಣ್ಣನಿಗೆ ಅತ್ತಿಗೆ ಆಗುವವಳು ಮತ್ತು ಅತ್ತೆಯ ವಿಷಯವನ್ನು ತುಂಬ ಕೂಲಂಕಷವಾಗಿ ಹೇಳಿದಾಗ ಅಣ್ಣ ಒಂದೇ ಮಾತನ್ನು ಹೇಳಿದ್ದು, ನಿನಗೆ ಇಷ್ಟ ಇದ್ದರೆ ಇರು, ಇಲ್ಲವಾದರೆ ಯಾವುದಾದರೂ ಪಿಜಿಯನ್ನು ನೋಡಿಕೊ. ನೀನು ಈ ಮನೆಗೆ ಹಾಕಿರುವಷ್ಟು ದುಡ್ಡನ್ನು ನಾನು ವರ್ಷದಲ್ಲೇ ಕೊಡುತ್ತೇನೆ ಅಂತ ಮುಖಕ್ಕೆ ಹೊಡೆದ ಹೇಳಿದ. ನನಗೆ ನೋವಾಯಿತು. ಅಮ್ಮ ನನಗೆ ಫೋನ್ ಮಾಡಿದ್ದರು. ನಡೆದ ವಿಷಯವನ್ನೆಲ್ಲ ಅಳುತ್ತಾ ಹೇಳಿದೆ. ಆಗ ಅಮ್ಮ ಹೇಳಿದ್ದು ಒಂದೇ ಮಾತು, ನಿನ್ನ ಅಣ್ಣ ತುಂಬ ಒಳ್ಳೆಯವನು, ಆ ರೀತಿ ಕೆಲಸ ಮಾಡುವುದಿಲ್ಲ. ಇಂದು ಆ ಕೆಲಸ ಮಾಡಿದ್ದಾನೆ ಅಂದರೆ ಅದರ ಹಿಂದೆ ದೊಡ್ಡ ನಿರ್ಧಾರ ಇರುತ್ತದೆ. ನಿನ್ನ ಅತ್ತಿಗೆ ಅವರ ಮನೆಯವರೆಲ್ಲ ಹೊಸಬರು. ನಿನ್ನ ಅಣ್ಣ ಒಬ್ಬನನ್ನು ಬಿಟ್ಟು ನೀನು ಬಂದರೆ ಹೇಗೆ? ಏನಾದರೂ ನಿನ್ನ ಅಣ್ಣನಿಗೆ ತೊಂದರೆ ಆದರೆ ಅಂತ ಎದುರಿಸಿದಳು. ನನಗೆ ಅದು ಕೂಡ ಸತ್ಯ ಅಂತ ಅನಿಸಿತು. ಅತ್ತಿಗೆ ಮನೆಯವರು ಸರಿಯಿಲ್ಲ. ಆದ್ದರಿಂದ ಅಣ್ಣನನ್ನು ಅವರಿಂದ ನಾನು ರಕ್ಷಣೆ ಮಾಡಬೇಕು ಅಂತ ನನಗೆ ಆಗುವ ಅವಮಾನಗಳನ್ನು ಕಷ್ಟಗಳನ್ನು ಸಹಿಸಿಕೊಳ್ಳಲೇಬೇಕಿತ್ತು ನನ್ನ ಅಣ್ಣನಿಗಾಗಿ. ಅವನಿಗೆ ಏನಾದರೂ ಅಕಸ್ಮಾತ್ ಹೆಚ್ಚು ಕಡಿಮೆ ಜೀವನದಲ್ಲಿ ಆದರೆ ನಾನು ನನ್ನನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೂ ಮನಸ್ಸಿನಲ್ಲಿ ಒಂದು ಭಯ. ದೇವರನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ಅಣ್ಣ ಕೂಡ
ದಿನಗಳು ಕಳೆದಂತೆ ನನ್ನಿಂದ ದೂರವಾಗುತ್ತಿದ್ದಾನೆ. ನನ್ನ ಜೊತೆ ಒಂದು ರೀತಿ ರಫ್ ಆಗಿ ಮಾತನಾಡುತ್ತಾನೆ. ಅವನ ಮಾತನ್ನು ಕೂಡ ಕೇಳಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಇಂದು ಬೆಳಗ್ಗೆ ಕೂಡ ಅದೇ ರೀತಿ ಮಾಡಿದ. ಅಣ್ಣ, ಅತ್ತಿಗೆಗೆ ಸೀರೆ ತೆಗೆಯಲು ಹೋಗುತ್ತೀರಾ? ನಾನು ಬರುತ್ತೇನೆ ಅಂದರೆ ನೀನು ಗಂಡು ಹುಡುಗ, ನೀನು ಹೇಗೆ ಬರುತ್ತೀಯಾ? ನಿನಗೇನು ಕೆಲಸ? ಅಮ್ಮ ಬರುತ್ತಾರೆ ಅಂತ ಸಡನ್ ಆಗಿ ಹೇಳಿದಾಗ ಅಣ್ಣನ ಮುಖ ಪೆಚ್ಚು ಆಯಿತು. ಅತ್ತಿಗೆ ಕೇವಲ ಅಣ್ಣನನ್ನು ಮಾತ್ರ ಕರೆದುಕೊಂಡು ಹೋಗಿ ಚೆನ್ನಾಗಿ ಆಟ ಆಡಿಸೋಣ ಅಂತ ಅಂದುಕೊಂಡಿದ್ದಳು, ದುಡ್ಡನ್ನು ಖರ್ಚು ಮಾಡಿಸಲು. ಅಮ್ಮ ಬರುತ್ತಾಳೆ ಅಂತ ಅಂದ ತಕ್ಷಣ ಅವನು ಸುಮ್ಮನಾದ. ನಾನು ಮಾತನಾಡುವ ಸ್ವಲ್ಪ ಸಮಯಕ್ಕೆ ಅಮ್ಮ ಬಂದಳು. ನಿನಗೆ ಹೇಗೆ ವಿಷಯ ತಿಳಿಯಿತು? ಅಂದರೆ ಸುಮ್ಮನೆ ಬಂದೆ. ಬಟ್ಟೆ ತೆಗೆಯಲು ಹೋಗುತ್ತಿದ್ದೀರಾ? ಹಾಗಾದರೆ ತೆಗೆಯೋಣ ಅಂತ ಖುಷಿಯಿಂದ ಹೇಳಿ ಅಮ್ಮ ಮತ್ತು ನಾನು ಇಬ್ಬರು ಹೋದೆವು ಅಣ್ಣನ ಜೊತೆ. ಅತ್ತಿಗೆ ತುಂಬ ಬೆಲೆ ಬಾಳುವ ಸೀರೆಗಳನ್ನು ಅಣ್ಣನ ಬಳಿ ತೆಗೆದುಕೊಂಡಳು. ಅಮ್ಮ ಖುಷಿಯಿಂದ ತೆಗೆದುಕೊಟ್ಟಳು. ಆದರೆ ಅವರು ಮಾತ್ರ ತೀರೆ ಕಡಿಮೆ ಬೆಲೆಯ ಬಟ್ಟೆಗಳನ್ನು ನಮಗೆ ತೆಗೆದುಕೊಟ್ಟರು. ಇದರಲ್ಲಿ ನಮಗೆ ಬೇಸರ ಏನೂ ಇಲ್ಲ, ಏಕೆಂದರೆ ಅವರು ಬಡವರು, ಅದು ನಮಗೆ ತಿಳಿದಿದೆ. ನಾವು ಯಾವುದೇ ತಂಟೆ ತಕರಾರು ಮಾಡುವುದಿಲ್ಲ ಅಂತ ಅವರಿಗೂ ಕೂಡ ಗೊತ್ತು. ಮದುವೆಯ ಖರ್ಚು ಕೂಡ ಅಣ್ಣ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಇದರಿಂದ ಅವರಿಗೆ ಏನು ಖರ್ಚು ಇಲ್ಲ. ಇದೆಲ್ಲದರ ಜೊತೆಗೆ ಅಣ್ಣನ ಮದುವೆ ಕೂಡ ಅಣ್ಣ ತನ್ನ ದುಡ್ಡಿನಲ್ಲಿ ತಕ್ಕ ಮಟ್ಟಿಗೆ ಮಾಡಿಕೊಂಡ. ಆದರೆ ಮದುವೆಯನ್ನು ಎಲ್ಲರೂ ಅವರು ಮಾಡಿದ್ದಾರೆ ಅಂತ ಹೊಗಳುತ್ತಿದ್ದಾರೆ. ಮದುವೆಯಾದ ದಿನ ಅಣ್ಣ ಅವರ ಮನೆಗೆ ನನ್ನನ್ನು ಕರೆದುಕೊಂಡು ಹೋದ. ಅವನ ಜೊತೆ ನನಗೆ ಇಷ್ಟ ಇರಲಿಲ್ಲ, ಆದರೂ ಅಣ್ಣನ ಸೆಕ್ಯೂರಿಟಿಗೆ ಹೋದೆ. ಅವರ ಮನೆ ತುಂಬ ವಿಚಿತ್ರವಾಗಿತ್ತು. ಮದುವೆ ಮನೆಯಲ್ಲಿ ನನ್ನನ್ನು ಆಡಿಕೊಳ್ಳುತ್ತಿದ್ದ ಅತ್ತಿಗೆಯ ತಂಗಿ ನನ್ನನ್ನು ವಿಚಿತ್ರವಾಗಿ ನೋಡಲು ಶುರು ಮಾಡಿದಳು. ಅವರ ಮನೆಗೆ ಹೊರಟು ಹೋಗಿದ್ದೇನೆ ಅಂತ ನನಗೆ ಅಲ್ಲಿರುವಲು ಕಷ್ಟವಾಗುತ್ತಿತ್ತು. ಇಂದು ಊಟಕ್ಕೆ ಎಲ್ಲರಿಗೂ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದರೆ ನನಗೆ ಮಾತ್ರ ಸಾರಿನಲ್ಲಿ ಖಾರದ ಪುಡಿ ಹಾಕಿದ್ದಾಳೆ. ಅದನ್ನು ಅಣ್ಣನಿಗೆ ತೋರಿಸಿ ಎಲ್ಲರ ಕೈಯಲ್ಲಿ ಅವಳಿಗೆ ಬಯಸಿದೆ. ಅವಳಿಗೆ ಅವಮಾನವಾಯಿತು. ಅದಕ್ಕೆ ರಿವೆಂಜ್ ಆಗಿ ಅವಳು ನನ್ನ ಮತ್ತು ಅವಳ ಫೋಟೋಸನ್ನು ಬೇಕಂತ ಕಂಪ್ಯೂಟರೈಸ್ ಮಾಡಿಸಿದ್ದಾಳೆ. ಅಂದರೆ ನಾನು ಅವಳಿಗೆ ಮುತ್ತು ಕೊಡುತ್ತಿರುವುದು, ನಾನು ಅವಳನ್ನು ತಬ್ಬಿಕೊಂಡಿರುವ ರೀತಿ. ಈ ರೀತಿಯ ಫೋಟೋಸ್ ಅಣ್ಣನ ಕೈಗೆ ಸಿಗುವಂತೆ ಅವಳು ಮಾಡಿದಳು. ಅಣ್ಣ ನನ್ನನ್ನು ಕರೆದು ಅವನ್ನೆಲ್ಲ ತೋರಿಸಿದ. ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಆಶ್ಚರ್ಯದಿಂದ ಅಣ್ಣನ ಮುಖವನ್ನು ನೋಡುತ್ತಿದ್ದೆ. ಆಗ ಅಣ್ಣ ನನಗೆ ಬಾರಿಸಿದ. ನೀನು ಅವಳನ್ನು ಈಗಲೇ ಮದುವೆಯಾಗಬೇಕು, ಇಲ್ಲವಾದರೆ ನಿನ್ನ ಗ್ರಹಚಾರ ಬಿಡಿಸುತ್ತೇನೆ, ನಿನ್ನನ್ನು ತಮ್ಮ ಅನ್ನೋದನ್ನು ಕೂಡ ನೋಡುವುದಿಲ್ಲ ಅಂತ ಕೋಪದಿಂದ ಕೆಂಡ ಕಾರಿದ. ವಿಧಿಯಿಲ್ಲದೆ ಅವರ ಮನೆ ದೇವರ ಮನೆಯಲ್ಲಿ ನಾನು ಮದುವೆಯಾದೆ. ಅವಳ ಕುತ್ತಿಗೆಗೆ ಅರಿಶಿಣದ ಕೊಂಬಿನ ದಾರವನ್ನು ಕಟ್ಟಿದೆನು. ನನಗೆ ಅಳು ಬರುತ್ತಿತ್ತು. ಅವಳು ಖುಷಿಯಿಂದ ಇದ್ದಳು. ಅಕ್ಕ ತಂಗಿ ಇಬ್ಬರೂ ಕೂಡ ನನ್ನನ್ನು ಮತ್ತು ಅಣ್ಣನನ್ನು ಯಾಮಾರಿಸಿ ಮದುವೆ ಆಗಿದ್ದಾರೆ. ನನಗೆ ನಿಜವಾಗಲೂ ತುಂಬ ಹಿಂಸೆ ಆಗುತ್ತಿತ್ತು. ಆದರೆ ಇದನ್ನು ಅನುಭವಿಸಲೇಬೇಕು. ಇವಳು ನನ್ನ ಕೈಯಲ್ಲಿ ಬಲವಂತವಾಗಿ ತಾಳಿ ಕಟ್ಟಿಸಿಕೊಳ್ಳಲು. ಆದರೆ ನಾನು ಇವಳ ಜೊತೆ ಸಂಸಾರ ಮಾಡುವುದಿಲ್ಲ ಅಂತ ಶಪಥ ಮಾಡಿದೆ. ಅಂದಿನಿಂದ ಇಲ್ಲಿಯವರೆಗೂ, ಅಂದರೆ ಮದುವೆ ಆಗಿ 5 ವರ್ಷವಾಗಿದೆ, ಅವಳನ್ನು ಮುಟ್ಟು ಕೂಡ ಇಲ್ಲ. ಅವಳಿಗೆ ತಾನು ತಪ್ಪು ಮಾಡಿದ್ದೇನೆ ಅನ್ನುವುದು ಅರಿವಾಗಿದೆ. ಆದರೂ ಕೂಡ ನನ್ನ ಹಿಂದೆ ಹಿಂದೆ ಬರುತ್ತಾಳೆ ಕ್ಷಮೆಗಾಗಿ. ನನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳುತ್ತಾಳೆ. ಆದರೆ ಇಂದಿಗೂ ಕೂಡ ನಾನು ಅವಳು ಮಾಡಿರುವ ಮೋಸವನ್ನು ಮರೆತಿಲ್ಲ, ಮರೆಯುವುದಿಲ್ಲ. ನಾನು ನನ್ನ ಜೊತೆ ಕೆಲಸ ಮಾಡುವ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ನಾವಿಬ್ಬರು ಮದುವೆ ಆಗಬೇಕು ಅಂದರೆ ನನ್ನ ಹೆಂಡತಿಗೆ ಡೈವರ್ಸ್ ಕೊಡಬೇಕು. ಅವಳು ಡೈವರ್ಸ್ ಕೊಡುವುದಿಲ್ಲ. ಅಕಸ್ಮಾತ್ ಅವಳು ನನಗೆ ಡೈವರ್ಸ್ ಕೊಟ್ಟರೆ ಅತ್ತಿಗೆ ಅಣ್ಣನಿಗೆ ಡೈವರ್ಸ್ ಕೊಡುತ್ತಾಳೆ. ಏನು ಮಾಡಲಿ ಹೇಳಿ? ಇತ್ತೀಚೆಗೆ ನನ್ನ ಪ್ರೇಯಸಿ ನನ್ನ ಜೊತೆ ಇಂಟಿಮೇಟ್ ಆಗಲು ಇಷ್ಟಪಡುತ್ತಾಳೆ. ನನ್ನನ್ನು ಸುಮ್ಮನೆ ತಬ್ಬಿಕೊಳ್ಳುತ್ತಾಳೆ, ಮುತ್ತು ಕೊಡುತ್ತಾಳೆ. ಯಾವುದಾದರೂ ರೂಮ್ಗೆ ಹೋಗೋಣ ನಡಿ ಅನ್ನುತ್ತಾಳೆ. ನನಗೆ ಯಾಕೋ ಇತ್ತೀಚೆಗೆ ಅವಳು ಇಷ್ಟವಾಗುತ್ತಿಲ್ಲ. ಅದೂ ಅಲ್ಲದೆ ಇಂದು ಅವಳದು ಅತಿ ಆಯಿತು. ಪಬ್ಲಿಕ್ಕಲ್ಲಿ ನನ್ನ ತುಟಿಗೆ ಮುತ್ತನ್ನು ಕೊಡಲು ಬರುತ್ತಿದ್ದಾಳೆ. ನಾನು ಸ್ವಲ್ಪ ದೂರ ಸರಿದೆ. ನಂತರ ಅವಳು ಕೊಟ್ಟ ಮುತ್ತು ಕೆನ್ನೆಗೆ ಬಿತ್ತು. ನನಗೂ ಕೂಡ ಹಿಂತಿರುಗಿಸಿ ಮುತ್ತು ಬೇಕು ಅಂತ ಕೇಳಿದಳು. ನನ್ನ ಆಫೀಸ್ನಲ್ಲಿ ತುಂಬ ಜನರು ಇದ್ದಾರೆ. ಅವರೆಲ್ಲ ನನ್ನ ಮನೆಗೂ ಕೂಡ ಬರುತ್ತಾರೆ. ಅವರ ಎದುರಿಗೆ ನನ್ನ ಹೆಂಡತಿಯನ್ನು ಇಟ್ಟುಕೊಂಡು ಇವಳಿಗೆ ಮುತ್ತು ಕೊಟ್ಟರೆ ಸಮಸ್ಯೆ ದೊಡ್ಡದಾಗುತ್ತದೆ ಅಂತ ನಾನು ದೂರ ಸರಿದೆ ಅಷ್ಟೇ. ಅವಳು ಕೋಪಗೊಂಡು ಅಲ್ಲಿಂದ ಹೊರಟು ಹೋದಳು. ಮೆಸೇಜ್ ಮಾಡಿದ್ದಾಳೆ, ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನಿನ್ನಂಥ ಕೆಲಸಕ್ಕೆ
ಬರೆದಿರುವ ಹುಡುಗ ನನಗೆ ಬೇಡ, ನನಗೆ ರೊಮ್ಯಾಂಟಿಕ್ ಆಗಿರುವ ಹುಡುಗ ಬೇಕು, ಇನ್ನೆಂದು ನನಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದಾಳೆ. 5 ವರ್ಷದ ಪ್ರೀತಿಗೆ ಫುಲ್ ಸ್ಟಾಪ್ ಹಾಕಿದ್ದಾಳೆ. ನಂತರ ಅವಳ ಬಗ್ಗೆ ಸರ್ಚ್ ಮಾಡಿದಾಗ ಗೆಳೆಯರ ಮೂಲಕ ತಿಳಿಯಿತು, ಅವಳು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಳೆ, ಮೂವ್ ಆನ್ ಆಗಿಬಿಟ್ಟಿದ್ದಾಳೆ ಅಂತ. 5 ವರ್ಷ ಅವಳಿಗಾಗಿ ಇನ್ವೆಸ್ಟ್ ಮಾಡಿದೆ, ಆದರೆ ಅವಳು ನನ್ನನ್ನು ಬಿಟ್ಟು ಹೋದಳು. ಅವಳ ಮೇಲಿನ ಸಿಟ್ಟಿಗಾದರೂ ನಾನು ನನ್ನ ಹೆಂಡತಿಯನ್ನು ವರ್ಷ ತುಂಬುವುದರ ಒಳಗೆ ಪ್ರೆಗ್ನೆಂಟ್ ಮಾಡುತ್ತೇನೆ ಅಂತ ರೂಮಿಗೆ ಬಂದೆ. ನನ್ನ ಹೆಂಡತಿ ಅಸ್ತವ್ಯಸ್ತವಾಗಿ ಹಾಸಿಗೆ ಮೇಲೆ ಮಲಗಿದ್ದಾಳೆ. 5 ವರ್ಷದಿಂದ ಒಂದು ಬಾರಿ ನಾನು ಅವಳನ್ನು ಮುಟ್ಟಿಲ್ಲ. ನನಗಾಗಿ ಅವಳು ಕಾಯುತ್ತಿದ್ದಾಳೆ ಅಂತ ಭಾವಿಸಿದೆ. ಅವಳ ಮೇಲೆ ಹಾರಿದೆ. ಅವಳ ತುಟಿಗೆ ಮುತ್ತು ಕೊಡಲು ಆರಂಭಿಸಿದೆ. ಅವಳಿಗೆ ಆಶ್ಚರ್ಯ, ಅದರ ಜೊತೆಗೆ ಖುಷಿ, ಕನ್ಫ್ಯೂಷನ್ ಎಲ್ಲ ಒಟ್ಟಿಗೆ ಆಗುತ್ತಿದೆ. ಅವಳು ಕೂಡ ನನಗೆ ಮುತ್ತನ್ನು ಕೊಡುತ್ತಿದ್ದಾಳೆ. ಇಂದು ನಾನು ಅವಳನ್ನು ಸೇರಿದೆ. ಅವಳು ನನ್ನ ಅತ್ತಿಗೆಯ ತಂಗಿ, ಮೋಸದಿಂದ ಮದುವೆಯಾದಳು. ಅವೆಲ್ಲ ನನಗೆ ನೆನಪಿಲ್ಲ. ನನ್ನ 5 ವರ್ಷದ ಪ್ರೇಯಸಿ ಮೋಸ ಮಾಡಿದಳು. ನಾನು ರೊಮ್ಯಾಂಟಿಕ್ ಇಲ್ಲ ಅಂತ. ನಾನು ಎಷ್ಟು ರೊಮ್ಯಾಂಟಿಕ್ ಅನ್ನುವುದನ್ನು ಈಗ ಅವಳಿಗೆ ತೋರಿಸುತ್ತೇನೆ. ನಾನು ನನ್ನ ಹೆಂಡತಿಯ ಜೊತೆ ದಿನಕ್ಕೆ 2-3 ಬಾರಿ ಸೇರುತ್ತಿದ್ದೆ, ಕೇವಲ ಮಗುವಿಗಾಗಿ. ಆದರೆ ಅವಳು ಪ್ರೀತಿಗಾಗಿ ಅಂತ ಅಂದುಕೊಂಡು ತುಂಬ ಸುಂದರವಾಗಿ ಸಹಕರಿಸುತ್ತಿದ್ದಳು. ದಿನಗಳು ಕಳೆದಂತೆ ನನಗೆ ಅವಳ ಮೇಲೆ ಪ್ರೀತಿ ಶುರುವಾಗುತ್ತಿತ್ತು. ಅವಳು ತುಂಬ ಸಲ ಹೇಳಿದ್ದಳು. ಅವಳು ನನ್ನನ್ನು ನೋಡಿದ ದಿನದಿಂದಲೂ ಇಷ್ಟಪಟ್ಟಿದ್ದಳಂತೆ. ಅಕಸ್ಮಾತ್ ನಾನು ಏನಾದರೂ ಮದುವೆ ಆಗಿಲ್ಲವಾದರೆ ಅಕ್ಕನ ಮೇಲಿನ ಕೋಪಕ್ಕೆ ಅಂತ ಅವಳು ಈ ರೀತಿ ಮಾಡಿದ್ದೇನೆ ಅಂತ ಪ್ರತಿದಿನ ನನ್ನ ಬಳಿ ಹೇಳುತ್ತಿದ್ದಳು. ಆದರೆ ನಾನು ನನ್ನ ಪ್ರೇಯಸಿಯ ಮೇಲಿನ ಪ್ರೀತಿಯಿಂದ ಇವಳನ್ನು ಮರೆತಿದ್ದೆ. ದಿನಗಳು ಕಳೆದಂತೆ ನನಗೆ ಇವಳ ಮೇಲೆ ಪ್ರೀತಿ ಶುರುವಾಯಿತು. ಮೊದಮೊದಲು ನಾನು ನನ್ನ ಪ್ರೇಯಸಿಯ ಮೇಲಿನ ಕೋಪಕ್ಕೆ ಇವಳನ್ನು ಪ್ರೆಗ್ನೆಂಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಅವಳ ಜೊತೆ ಸೇರುತ್ತಿದ್ದೆ. ಆದರೆ ಈಗ ನಿಜವಾಗಲೂ ಪ್ರೀತಿಯಿಂದ ಸೇರುತ್ತಿದ್ದೇನೆ. ಇದೆಲ್ಲದರ ಅರಿವು ಇಲ್ಲದ ಅವಳು ಅವಳ ಸರ್ವಸ್ವವನ್ನು ಸಂಪೂರ್ಣವಾಗಿ ನಿನಗೆ ಧಾರೆ ಎರೆದಿದ್ದಾಳೆ. ಮೊದಲಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಾಳೆ, ನನಗಾಗಿ ಬದುಕುತ್ತಿದ್ದಾಳೆ. ಅವಳಿಗೆ ನಾನು ಎಲ್ಲ ಸತ್ಯವನ್ನು ಹೇಳಬೇಕು. ನನ್ನ ಪ್ರೇಯಸಿಯ ಸತ್ಯ, ನಾನು ಅವಳ ಜೊತೆ ತುಂಬ ಚೆನ್ನಾಗಿ ಬದುಕುತ್ತಿರುವ ಸತ್ಯ. ಇದಕ್ಕೆಲ್ಲ ಕಾರಣ ನನ್ನ ಹಳೆಯ ಪ್ರೇಯಸಿ. ಆದರೆ ಈಗ ನಿಜವಾಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು. ಅವಳು ಯಾವ ನಿರ್ಧಾರ ತೆಗೆದುಕೊಂಡರೂ ಕೂಡ ನಾನು ಅದಕ್ಕೆ ಒಪ್ಪಿಗೆ ಸೂಚಿಸುತ್ತೇನೆ. ಏಕೆಂದರೆ ನಾನು ಅವಳಿಗೆ ತುಂಬ ನೋವನ್ನು ಕೊಟ್ಟಿದ್ದೆ. ಈಗ ಆ ನೋವನ್ನು ತಿನ್ನುವ ಸಮಯ ನನ್ನದು ಅಂತ ಮನೆಗೆ ಬರುತ್ತಿದ್ದೆ. ಆದರೆ ಪ್ರತಿ ಬಾರಿ ನನ್ನ ಮನಸ್ಸು ಬೇಡ, ಸಂಬಂಧ ಹೇಗೋ ಸರಿ ಹೋಗಿದೆ, ಅನ್ಯಾಯವಾಗಿ ಹಾಳು ಮಾಡಿಕೊಳ್ಳಬೇಡ, 2 ತಿಂಗಳಿಂದ ಅವಳು ಪಿರಿಯಡ್ಸ್ ಆಗಿಲ್ಲ ಅಂತ ಹೇಳುತ್ತಿದ್ದಾಳೆ. ಪ್ರೆಗ್ನೆಂಟ್ ಆಗಿದ್ದರೂ ಆಗಿರಬಹುದು. ನಿಮ್ಮ ಸುಂದರವಾದ ಮಗು ಬರುವ ಸಮಯದಲ್ಲಿ ನೀನು ಮನಸ್ತಾಪ ಮಾಡಿಕೊಂಡರೆ ತುಂಬ ಕಷ್ಟವಾಗುತ್ತದೆ ಅಂತ ಹೇಳಿದರೂ ಕೂಡ ಅವನ ಮನಸ್ಸು ಅವನು ಕೇಳುತ್ತಿಲ್ಲ. ನಾನು ಅವಳಿಗೆ ಸತ್ಯವನ್ನು ಹೇಳಲೇಬೇಕು ಅನ್ನುವ ಮೊಂಡುತನದಿಂದ ಮನೆಯ ಕಡೆ ಬರುತ್ತಿದ್ದಾನೆ. ಆದರೆ ಅವಳು ಅವಳ ಅಕ್ಕನ ಜೊತೆ ಮಾತನಾಡುತ್ತಿದ್ದ ಮಾತನ್ನು ಕೇಳಿ ಇವನು ಬೆಚ್ಚಿದ. ಅವರ ಅಕ್ಕ ಹೇಳುತ್ತಿದ್ದಾಳೆ, ನಿನ್ನ ಗಂಡನನ್ನು ಸೆರಗಿನಲ್ಲಿ ಗಂಟು ಹಾಕಿಕೊ, ಯಾವುದೇ ಕಾರಣಕ್ಕೂ ಅವರ ಅಪ್ಪ ಅಮ್ಮನ ಮನೆ ಕಡೆ ಅವನು ಹೋಗಬಾರದು. ನನ್ನ ಗಂಡನನ್ನು ಅದೇ ರೀತಿ ಮಾಡಿದ್ದೇನೆ ಅಂದಾಗ ನನ್ನ ಹೆಂಡತಿ ಕೋಪದಿಂದ ನನ್ನ ಅಪ್ಪ ಅಮ್ಮ ಮನೆಗೆ ಬಂದರೆ ನನಗೆ ಎಷ್ಟು ಖುಷಿಯಾಗುತ್ತದೆ, ಅದೇ ರೀತಿ ಅವರಿಗೂ ಕೂಡ ಅವರ ಅಪ್ಪ ಅಮ್ಮ ಬಂದರೆ ಖುಷಿಯಾಗುತ್ತದೆ. ಆ ಖುಷಿಯನ್ನು ಕಿತ್ತುಕೊಂಡು ನಾನು ಪುನಃ ಪಾಪಕ್ಕೆ ಹೋಗುವುದಿಲ್ಲ. ಏಕೆಂದರೆ ನಾವಿಬ್ಬರು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ, ಅದು ಒಂದು ನಿಷ್ಠೆಯಿಂದ ಇರಬೇಕು ಅಂತ ಇವಳು ಕಣ್ಣೀರನ್ನು ಹಾಕಿದಳು. ಆಗ ಅವರ ಅಕ್ಕ, ನೀನು ತುಂಬ ಕಷ್ಟಪಡುತ್ತೀಯ, ಗಂಡಸರಿಗೆ ಯಾವಾಗಲೂ ಸದರ ಕೊಡಬಾರದು, ಅವರು ಕೈಗೆ ಸಿಗುವುದಿಲ್ಲ. ಅಕ್ಕ, ನನ್ನ ಗಂಡನ ಪ್ರೀತಿ ನನಗೆ ನಿಷ್ಕಲ್ಮಶವಾಗಿ ಸಂಪೂರ್ಣವಾಗಿ ಬೇಕು. ಅವನು ಮನಸ್ಸೋ ಇಚ್ಛೆ ಕೊಡಬೇಕು, ಅಷ್ಟೇ ಹೊರತು ಬಲವಂತವಾಗಿ ಅಲ್ಲ. ಬಲವಂತದ ಅವನ ಪ್ರೀತಿ ನನಗೆ ಬೇಡವೇ ಬೇಡ. 5 ವರ್ಷ ಬೇರೆ ಹುಡುಗಿಯ ಜೊತೆ ನಿನ್ನ ಗಂಡ ಸಂಬಂಧ ಇಟ್ಟುಕೊಂಡಿದ್ದ ಅಂತ ಅವರ ಅಕ್ಕ ಹೇಳಬೇಕಾದಾಗ ಇವಳು ಕೋಪದಿಂದ ಕಿರುಚಿದಳು.
ಆ ವಿಷಯ ನನಗೆ ಮತ್ತು ನಿನಗೆ ಮಾತ್ರ ಗೊತ್ತು. ಮನೆಯಲ್ಲಿ ಎಲ್ಲರಿಗೂ ಗೊತ್ತಾದರೆ ನಿನ್ನ ಗ್ರಹಚಾರ ಬಿಡಿಸುತ್ತೇನೆ. ನನ್ನ ಗಂಡ ಯಾರ ಜೊತೆ ಹೋದರೂ ನನಗೆ ಸಮಸ್ಯೆ ಇಲ್ಲ. ನೀನೇಕೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಅವಳು ಕೋಪಗೊಂಡಳು. ಅವರ ಅಕ್ಕ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದಳು. ಹೋಗಬೇಕಾದರೆ ನನ್ನ ಗಂಡನ ಹಾಗಿದ್ದರೆ ಇವಳ ಗಂಡ ಇವಳು ಪೂಜೆ ಮಾಡುತ್ತಿದ್ದಾಳೇನೋ. ಬೇರೆ ಅವಳ ಸೆರಗಿನಲ್ಲಿ ಇದ್ದ ಗಂಡನನ್ನು ತಲೆಯ ಮೇಲೆ ಇಟ್ಟುಕೊಂಡಿದ್ದಾಳೆ. ಇವಳಿಗೆ ಯಾವಾಗ ಬುದ್ಧಿ ಬರುತ್ತದೆ ಅಂತ ಅವರ ಅಕ್ಕ ಗೊಣಗಿಕೊಂಡು ಹೋಗುತ್ತಿದ್ದಳು. ಇವಳಿಗೆ ಕೋಪ ಬಂದು ಅಲ್ಲೇ ಇದ್ದ ಚೇರ್ನಲ್ಲಿ ಕುಳಿತುಕೊಂಡಳು. ಅವನಿಗೆ ಭಯವಾಯಿತು. ನನ್ನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಿದ್ದರೂ ಇಷ್ಟು ದಿನ ಏನು ಗೊತ್ತಿಲ್ಲದೆ ಸುಮ್ಮನೆ ಇದ್ದಾಳ. ಎಂಥ ಚಿನ್ನದಂತಹ ಹೆಂಡತಿಯನ್ನು ನಾನು ಬಿಟ್ಟು ಬಿಡುತ್ತಿದ್ದೆ. ಅವರ ಅಕ್ಕ ಇವಳಿಗೆ ಚಾಡಿ ಹೇಳಿದರೂ ಕೂಡ ತನ್ನ ಸ್ವಂತ ಅಕ್ಕನ ಮಾತನ್ನು ಕೇಳದೆ ನನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿದ್ದಾಳೆ. ನಾನೆಂಥ ಮೂರ್ಖ ಅಂತ ಅವನ ಕೆನ್ನೆಗೆ ಹೊಡೆದುಕೊಂಡ. ಅವಳ ಬಳಿ ಎಷ್ಟು ಕ್ಷಮೆ ಕೇಳಿದರೂ ಕಡಿಮೆ ಅಂತ ಅವನಿಗೆ ಅನಿಸಿತು. ಅವಳ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವಳ ಬಳಿ ಬಂದು ಅವಳು ಅವನನ್ನು ನೋಡಿ ದೂರ ಸರಿದಳು. ನೀವು ಏಕೆ ನನ್ನ ಕಾಲನ್ನು ಹಿಡಿದುಕೊಳ್ಳುತ್ತಿದ್ದೀರಾ ಅಂತ ಅದು ಅಂತ ಅವನು ತಡವರಿಸುತ್ತಿದ್ದ. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡಲ್ಲ ಅಂತ ಅವಳು ಅಡುಗೆ ಮನೆ ಕಡೆ ಹೋಗುತ್ತಿದ್ದಳು. ಆಗ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳ ಹಣೆಗೆ ಮುತ್ತು ಕೊಟ್ಟ. ನನ್ನನ್ನು ದಯವಿಟ್ಟು ಒಂದೇ ಒಂದು ಬಾರಿ ಕ್ಷಮಿಸು ಅಂತ ಕೇಳಿದ. ಆಗ ಅವಳು ಏಕೆ ಅಂತ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಳು. ನನ್ನ ಅಫೇರ್ ಬಗ್ಗೆ ನಿಮಗೆ ಗೊತ್ತಿತ್ತು, ಆದರೂ ಸುಮ್ಮನಿದ್ದೆ ಅಂದಾಗ ಆ ವಿಷಯವನ್ನು ನಾನು ಮರೆತು ಬಿಟ್ಟಿದ್ದೇನೆ. ಇತ್ತೀಚೆಗೆ ನೀವು ನನ್ನ ಜೊತೆ ತುಂಬ ಚೆನ್ನಾಗಿದ್ದೀರಾ. ಇನ್ನು ಮುಂದೆ ಕೂಡ ಇದೇ ರೀತಿ ಇರುತ್ತೀರಾ ಅಂತ ನಂಬುತ್ತೇನೆ. ಹಳೆ ವಿಷಯವನ್ನು ಕೆದಕಿ ಅದರ ಬಗ್ಗೆ ಮಾತನಾಡಿ ಇರುವ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ನನಗೆ ಗೊತ್ತು ನೀವು ಬೇರೆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಇದ್ದರೂ ಕೂಡ ಅವಳಿಗೆ ಒಂದೇ ಒಂದು ಮುತ್ತನ್ನು ಕೂಡ ಕೊಟ್ಟಿರುವುದಿಲ್ಲ ಅಂತ. ಅದೇಗೆ ಅಂತ ಅವನು ಕೇಳಿದ. ನಾನು ನನ್ನ ಗಂಡನನ್ನು ನಂಬುತ್ತೇನೆ ಅಂತ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ನೀವು ಏನು ತಪ್ಪು ಮಾಡಿದರೂ ಕೂಡ ನನಗೆ ಅದು ತಪ್ಪು ಅಂತ ಅನಿಸುವುದಿಲ್ಲ. ನಾನು ಏನೋ ಹೆಚ್ಚು ಕಡಿಮೆ ಮಾಡಿರಬೇಕು, ಅದಕ್ಕೆ ಈ ರೀತಿ ಆಗುತ್ತಿದೆ ಅಂತ ಭಾವಿಸುತ್ತೇನೆ. ದಯವಿಟ್ಟು ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಅವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಆಗ ಅವನಿಗೆ ಅನಿಸಿತು ಅವಳಿಗೆ ತುಂಬ ಇನ್ಸೆಕ್ಯೂರಿಟಿ ಇದೆ. ನಾನು ಪ್ರತಿ ಬಾರಿ ಅವಳಿಗೆ ತೊಂದರೆ ಮಾಡುತ್ತಿದ್ದೇನೆ, ಇನ್ನೆಂದೂ ಕೂಡ ತೊಂದರೆ ಮಾಡಬಾರದು ಅಂತ ಮನಸ್ಸಿನಲ್ಲಿ ಅವನೇ ಪ್ರತಿಜ್ಞೆ ಮಾಡಿಕೊಂಡ. ತಕ್ಷಣ ಅವಳಿಗೆ ಹೇಳಿದ, ಚೆನ್ನಾಗಿ ರೆಡಿಯಾಗಿ ಬಾ, ನಾನು ರೆಡಿಯಾಗುತ್ತೇನೆ. ಇಬ್ಬರು ಹೊರಗೆ ಹೋಗೋಣ. ಹೊರಗೆ ಒಳ್ಳೆಯ ಹೋಟೆಲ್ನಲ್ಲಿ ಇಂದು ಡಿನ್ನರ್ ಮಾಡೋಣ ಅಂತ ಹೇಳಿದ ತಕ್ಷಣ ಅವಳ ಮುಖ ಹರಳಿತು. ಅವಳಿಗೆ ಹೋಟೆಲ್ ಫುಡ್ ಅಂದರೆ ತುಂಬ ಇಷ್ಟ ಅನ್ನುವುದು ಅವನಿಗೂ ಗೊತ್ತು. ಫಾರಿನ್ ಟ್ರಿಪ್ಗೆ ಹೋಗೋಣ, ಯಾವ ಜಾಗಕ್ಕೆ ಹೋಗಬೇಕು ಅನ್ನುವುದನ್ನು ಸೆಲೆಕ್ಟ್ ನೀನು ಮಾಡು. ನಾವಿಬ್ಬರು 1 ತಿಂಗಳು ಬರುವುದು ಬೇಡ ಮನೆಗೆ ಅಂದಾಗ ಅವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಆದರೆ ಈ ಬಾರಿ ಅವಳ ಅಪ್ಪುಗೆಯಲ್ಲಿ ಭಯವಿರಲಿಲ್ಲ, ಬದಲಾಗಿ ಪರಿಪೂರ್ಣತೆ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.